ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರಿಗೆ ನೆಗಡಿ, ಕೆಮ್ಮು, ಗಂಟ್ಲು ಕಿಚ್ಕಿಚ ಏನಾದರೂ ಆಗ್ತಾ ಇದ್ರೆ ಈ ಥರ ಮಾಡಿಕೊಂಡ್ರೆ ತುಂಬಾ ಮಟ್ಟ ಮಾಯವಾಗುತ್ತೆ. ನೋಡಿ ಏನಪ್ಪ ಅಂತ ಮಾಡೋದು ಕೂಡ ತೋರಿಸ್ಕೊಡ್ತೀನಿ. ಇವಾಗ ಒಂದು ಪ್ಲೇಟ್ನಲ್ಲಿ ನಾನು ಬೆಲ್ಲ ತೊಗೊಂಡಿರೋದು. ಬೆಲ್ಲ ಚೆನ್ನಾಗಿ ಸಣ್ಣಗೆ ಗೀಚಿ ಇಟ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಸಣ್ಣವಾಗಿದ್ರೇ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಅದು ಕೂಡ ಇಲ್ಲಾಂದರೆ ಕುಟ್ಟಕಲ್ಲಿ ಹಾಕ್ಕೊಂಡು ಕುಟ್ಕೋಬೋದು. ಇವಾಗ ನೀವು ಎಷ್ಟು ಜನರಿಗೆ ಮಾಡ್ತೀರಾ? ಒಂದೇ ಒಂದು ತಿಂದರೆ ಸಾಕಾಗುತ್ತೆ. ಇದು ಗಂಟಲು ಕಿಚ್ಚು ನೆಗಡಿ ಬೆಳಗ್ಗೆವರೆಗೂ ಬಟ್ಟ ಮಾಯ ಆಗುತ್ತೆ ನೋಡಿ. ಇವಾಗ ಇದು ನೋಡಿ ನಾನು 1-2 ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಎರಡು ಮಾಡ್ಕೊಳ್ಳೋದಕ್ಕೆ ನಾನು ಬೆಲ್ಲ ಇಷ್ಟು ಗೀಚ್ಕೊಂಡಿರೋದು ನೋಡಿ. ನೀವು ಜಾಸ್ತಿ ಜನರಿಗೆ ಮಾಡ್ತಾ ಇದ್ದರೆ ಸ್ವಲ್ಪ ಬೆಲ್ಲ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ, ಸಣ್ಣ ಒಣ ಕೊಬ್ಬರಿ ತುರ್ಕೋಬೇಕು. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ನೋಡಿ. ಅದನ್ನು ಕೂಡ ಇವಾಗ ನೋಡಿ ಒಣ ಕೊಬ್ಬರಿ ಕೂಡ ಸ್ವಲ್ಪನೇ ತುರ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡು ತಿಂದರೆ ಸಾಕು. ರಾತ್ರಿ ತಿಂದುಬಿಟ್ರೆ ಬೆಳಗ್ಗೆವರೆಗೂ ನೆಗಡಿ, ಕೆಮ್ಮು, ಗಂಟಲು ನೋವು ಎಲ್ಲನೂ ಕೂಡ ಕಡಿಮೆ ಆಗುತ್ತೆ ನೋಡಿ. ಇವಾಗ ನೋಡಿ ನಾನು ಒಣ ಕೊಬ್ಬರಿ ಸ್ವಲ್ಪನೇ ತೊಗೊಂಡಿರೋದು. ಇಷ್ಟ ಇದ್ದರೆ ಜಾಸ್ತಿ ಕೂಡ ತೊಗೋಬೋದು. ಹಾಗಿದ್ರೆ ಇವಾಗ ಮತ್ತೇನು ಹಾಕ್ಕೊಳ್ತೀನಿ ಅಂದರೆ, ನಾನು ಒಂದು ಬಟ್ಲು ತೊಗೊಂಡಿರೋದು. ಇಲ್ಲ ಕುಟ್ಟೋ ಕಲ್ಲಲ್ಲಿದ್ದರೆ ಕುಟ್ಟೋ ಕಲ್ಲಲ್ಲಿ ಕುಟ್ಕೋಬೋದು. ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಲವಂಗ, ಸ್ವಲ್ಪ ಮೆಣಸು ಒಂದು 10-15 ಮೆಣಸು ತೊಗೋಬೇಕು. ಒಂದು 5-6 ಲವಂಗ, ಹಾಗೆ ಸ್ವಲ್ಪ ಒಣ ಶುಂಠಿ ಇದ್ದರೆ ಒಣ ಶುಂಠಿ ತೊಗೊಳ್ಳಿ, ಇಲ್ಲ ಹಸಿ ಶುಂಠಿ ಕೂಡ ತೊಗೋಬೋದು. ಇವೆಷ್ಟು ಕೂಡ ಸಣ್ಣ ಒಂಥರ ಕುಟ್ಕೋಬೇಕು. ಪೂರ್ತಿ ಸಣ್ಣ ಆಗಬೇಕು ನೋಡಿ, ಅಲ್ಲಿವರೆಗೂ ಕುಟ್ಕೊಳ್ಳಿ. ಇವಾಗ ನೋಡಿ ನಾನು ಸಣ್ಣ ರೀತಿ ಕುಟ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲದವರಿಗಾದರೂ ಕೂಡ ಮಾಡಿ ಕೊಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಮನೇಲಿ ಇದೇ ಥರ ಮಾಡ್ತೀವಿ. ಇದು ರಾತ್ರಿ ತಿನ್ನಬೇಕು. ರಾತ್ರಿ ತಿನ್ನೋದ್ರಿಂದ ಬೆಳಗ್ಗೆವರೆಗೂ ನಮ್ಮ ನೆಗಡಿ, ಗಂಟಲು ನೋವು ಎಲ್ಲನೂ ಕೂಡ ಕಡಿಮೆ ಆಗುತ್ತೆ. ದಿನದಲ್ಲಿ ತಿನ್ನೋದಕ್ಕಿಂತ ರಾತ್ರಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇವಾಗ ನೋಡಿ ಇದು ಪೂರ್ತಿ ಸಣ್ಣವಾಗಿ ಮಾಡಿಕೊಂಡೆ ಪೌಡ್ರ್ ಇದು ಪೇಸ್ಟ್ ಥರ. ಇವಾಗ ಇದು ಪೇಸ್ಟ್ ಥರ ಮಾಡಿರೋವಂಥದ್ದು ನಾವು ಇದರಲ್ಲಿ ಕಲಿಸ್ಕೋಬೇಕಾಗತ್ತೆ. ಇದೇನಾಗುತ್ತೆ ಅಂದರೆ ಒಳಗಡೆ ನಾವು ಫಿಲಪ್ ಮಾಡ್ಕೊಳ್ತೀವಲ್ಲ, ತುಂಬಾ ಒಂಥರ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಇದರಲ್ಲಿ ಏನೆಲ್ಲ ಹಾಕಿದ್ದೀವಿ ಅಂತ. ಇವಾಗ ನೋಡಿ ನಾನು ಎಲ್ಲ ಬೆಲ್ಲ ಮತ್ತು ಒಣ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಿಕೊಂಡೆ ಈ ರೀತಿ. ಇವಾಗ ನಾನು ಇದರಲ್ಲಿ ಇಷ್ಟಿಷ್ಟು ನೋಡಿ ಎಷ್ಟೆಷ್ಟು ಹಾಕ್ಕೊಂಡು ನೀವು ಉಂಡೆ ಮಾಡ್ಕೊಳ್ತೀರಾ ಮಾಡ್ಕೋಬೋದು. ಇದು ಉಂಡೆ ಥರ ರೆಡಿ ಮಾಡೋದು ಅವಶ್ಯಕತೆ ಬೀಳೋದಿಲ್ಲ. ಇಷ್ಟ ಇದ್ದರೆ ಉಂಡೆ ಥರ ರೆಡಿ ಮಾಡ್ಕೋಬೋದು. ಇವಾಗ ಇದು ಫಿಲಪ್ ರೆಡಿ ಆಯಿತು. ಈ ಕಡೆ ನಾನು ಗೋಧಿ ಹಿಟ್ಟು ಕೂಡ ನಾದಿರೋ ಹಿಟ್ಟು ತೊಗೊಂಡಿದ್ದೀನಿ. ಚಪಾತಿ ಹಿಟ್ಟು ಗೊತ್ತೇ ಇರುತ್ತೆ ಎಲ್ಲರಿಗೂ ಕೂಡ, ಚಪಾತಿ ಹಿಟ್ಟು ಯಾವ ರೀತಿ ನಾದ್ಕೊಳ್ತೀರಂತ. ಅದೇನು ವಿಡಿಯೋ ಲೆಂತಿಯಾಗಿ ನಾನು ತೋರಿಸಿಲ್ಲ. ಇವಾಗ ನಾನು ಚಪಾತಿ ಹಿಟ್ಟಿನ ಉಳ್ಳೆ ಸಣ್ಣ ಸಣ್ಣ ಪೂರಿ ಸೈಜ್ಗಿಂತ ಸ್ವಲ್ಪ ದೊಡ್ಡದು ಉಳ್ಳೆ ಮಾಡ್ಕೋಬೇಕು. ಯಾಕಂದರೆ ನಾವು 2 ಉಳ್ಳೆ ಬೇಕಾಗುತ್ತೆ. ಒಬ್ಬರಿಗೆ ಒಂದೇ ಕೊಟ್ಟರೆ ಸಾಕಾಗುತ್ತೆ. ಅವರು ಮತ್ತೆ ನೋಡಿ ಮತ್ತೊಂದು ಸರ್ತಿ ಇದೇ ಥರ ಅವರು ಕೂಡ ಮತ್ತೆ ಬೇಡಿ ತಿಂತಾರೆ ನೋಡಿ. ಇವಾಗ ನೋಡಿ ನಾನು ಇದು ಸ್ವಲ್ಪ ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಪೂರಿ ಸೈಜಷ್ಟು ಲಟ್ಟಿಸ್ಕೋಬೇಕು. ಇದು ಸ್ವಲ್ಪ ಫಿಲಪ್ ಮಾಡೋದು ಮಾತ್ರ. ಇದು ಈ ರೀತಿ 2 ಉಳ್ಳೆ ತೊಗೊಂಡು ಫಿಲಪ್ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಹೂರಣ ಯಾವ ರೀತಿ ಹೋಳಿಗೆ ಥರ ಲಟ್ಟಿಸ್ಕೊಳ್ತೀವಿ ಆ ಥರ ಮಾಡ್ಕೊಳ್ಳೋದಕ್ಕೆ ಟೇಸ್ಟ್ ಬರೋದಿಲ್ಲ. ಇವಾಗ ನಾನು 2 ಕೂಡ ಲಟ್ಟಿಸ್ಕೊಂಡೆ. ಮೇಲಿನ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟು ಹಚ್ಕೋಬೇಕು. ಹಚ್ಕೊಂಡಿರೋದು ಆದಮೇಲೆ ಈ ರೀತಿ ಮಾಡಿರೋವಂಥದ್ದು ಅದರಲ್ಲಿ ಇಟ್ಕೋಬೇಕು. ಈ ರೀತಿ ಸೈಡಲ್ಲೆಲ್ಲ ಕಡೆ ಹಾಕ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಹಾಕ್ಕೊಂಡ್ರೆ ಸೂಪರಾಗಿ ಟೇಸ್ಟ್ ಬರುತ್ತೆ. ಒಳಗಡೆ ಬೆಲ್ಲ ಎಲ್ಲ ಪೂರ್ತಿ ಕರಗಿ ಮತ್ತು ಮೆಣಸು, ಲವಂಗ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಶುಂಠಿ ಅದೆಲ್ಲ ಫಿಲಪ್ ಅಂದರೆ ಹಾಕ್ಕೊಂಡ್ಮೇಲೆ ಕರಗಿರೋದ್ಮೇಲೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇವಾಗ ಈ ರೀತಿ ಮತ್ತೊಂದು ಮಾಡಿರೋದು ಮೇಲೆ ಈ ರೀತಿ ಮುಚ್ಕೊಂಡು ಈ ರೀತಿ ಸೈಡಲ್ಲೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಒಳಗಡೆ ತುಂಬಿರೋದು ಸ್ವಲ್ಪ ಕೂಡ ಹೊರಗಡೆ ಬರಬಾರ್ದು. ಸ್ವಲ್ಪ ಬೆಲ್ಲ ಏನಾದರೂ ಗಟ್ಟಿ ಬೆಲ್ಲ ಇತ್ತಂದರೆ ಅದು ಏನಾದರೂ ಒಡೆದೋಗುತ್ತೆ. ಹಾಗಾಗಿ ಈ ರೀತಿ ಗೀಚ್ಕೊಂಡು ಮಾಡ್ಕೊಂಡ್ವಿ ಅಂದರೆ ಸ್ವಲ್ಪ ಕೂಡ ಈ ರೀತಿ ಒಡೆದೋಗೋದು ಇಲ್ಲ ಮತ್ತು ಬೆಲ್ಲ ಕೂಡ ಹೊರಗಡೆ ಬರೋದು ಇಲ್ಲ. ಸ್ವಲ್ಪ ಮಾಡುವಾಗ ಮತ್ತು ಹಂಚಲ್ಲಿ ಹಾಕಿದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಬೇಯಿಸ್ಬೇಕಾಗುತ್ತೆ. ಯಾಕಂದರೆ ಬೆಲ್ಲ ಇರುತ್ತಲ್ವ, ನೀವು ಕೈಯಿಂದ ಜಾಸ್ತಿ ಒಬ್ಬೊಬ್ಬರಿಗೆ ಸೂಟ್ ಆಗುತ್ತೆ ಕೈಯಿಂದ ತಿರುವು ಹಾಕೋದು. ಇಲ್ಲಾಂದರೆ ನೀವು ಒಂದು ಕಡ್ಚಿ ಸಹಾಯದಿಂದ ಕೂಡ ತಿರುವು ಹಾಕಿ ಬೇಯಿಸ್ಕೋಬೋದು. ಇವಾಗ ನೋಡಿ ನಾನು ಚಪಾತಿ ಯಾವ ಸೈಜ್ ಇರುತ್ತಲ್ಲ ಅದಕ್ಕಿಂತ ಪರೋಟ ಸೈಜಷ್ಟು ಲಟ್ಟಿಸ್ಕೊಂಡ್ಬಿಡಿ. ಇವಾಗ ಈ ಕಡೆ ತವಾ ಬಿಸಿಗೆ ಇಟ್ಕೊಂಡೆ. ತವಾ ಮೇಲೆ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ 2 ಸೈಡ್ ಬೇಯಿಸ್ಕೋಬೇಕಾಗುತ್ತೆ. ಸೇಮ್ ಚಪಾತಿ ಪರೋಟ ಯಾವ ರೀತಿ ಬೇಯಿಸ್ಕೊಳ್ತೀವಿ ಅದೇ ಥರ ಬೇಯಿಸ್ಕೋಬೇಕು ಎಣ್ಣೆ ಹಚ್ಚಿ. ತುಂಬಾ ಸಖತ್ತಾಗಿರುತ್ತೆ. ಒಳಗಡೆ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಒಂಥರ ಜ್ಯೂಸಿ ಆಗುತ್ತೆ. ಒಂಥರ ತಿನ್ನೋದಕ್ಕೂ ಕೂಡ ಸೂಪರಾಗಿ, ಗಂಟಲಿಗಾದರೂ ಕೂಡ ಒಂದು ತೃಪ್ತಿ ಸಿಗುತ್ತೆ ನೋಡಿ. ಆ ರೀತಿ ರುಚಿಯಾಗಿ ಇವಾಗ ನೋಡಿ ನಾನು 2 ಸೈಡ್ ಒಂದು ಸೈಡ್ ಬಂದ ಮೇಲೆ ಮತ್ತೊಂದು ಸೈಡ್ ತಿರುವು ಹಾಕಿದ್ದೀನಿ. ಸ್ವಲ್ಪ ನೋಡಿ ಬೆಲ್ಲ ಸ್ವಲ್ಪ ಗಟ್ಟಿ ಎಲ್ಲರ ಇತ್ತಂದರೆ ಈ ರೀತಿ ನೋಡಿ ಒಡೆದೋದ್ಮೇಲೆ ಈ ರೀತಿ ಬೆಲ್ಲ ಎಲ್ಲ ನೋಡಿ ಈ ರೀತಿ ಆಗುತ್ತೆ. ಅದನ್ನು ಏನಾದರೂ ಸ್ವಲ್ಪ ತಿರುವುದಕ್ಕೆ ಸ್ವಲ್ಪ ಕೈಯಿಂದ ಒಬ್ರೊಬ್ರಿಗೆ ಆಗುತ್ತೆ, ಒಬ್ರೊಬ್ರಿಗಿಂದ ಆಗಲ್ಲ. ಆ ಥರ ಇದ್ದರೆ ಕೈಗೆ ಚಟ್ಕೆ ಅಂಟುತ್ತೆ. ಅದಕ್ಕಾಗಿ ಸ್ವಲ್ಪ ಕಡ್ಚಿಯಿಂದನೇ ತೊಗೊಂಡು ತಿರುಗಬೇಕು.
ಇದು ನಮ್ಮ ಕಡೆ ಮಾಡಿ ನಮಗೆ ರೂಢಿ, ಯಾವಾಗ ಬೇಕಾವಾಗ, ಅದಕ್ಕಾಗಿ ಈ ರೀತಿ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇರೋದಂತ. ಸೇಮ್ ಏನು ಹತ್ತಿರ ಒಳಗಡೆ ಜ್ಯೂಸಿ ಆಗಿರುತ್ತಲ್ವ, ಬೆಲ್ಲ ಎಲ್ಲ ಕರಗಿ ಸೂಪರಾಗಿರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು, ನೋಡಿದ್ರೆ ತಿನ್ಬೇಕಂತ ಅನಿಸುತ್ತೆ, ಅಷ್ಟು ಸಖತ್ತಾಗುತ್ತೆ. ದಿಢೀರವಾಗಿ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಈ ರೀತಿ ಮಾಡಿ ಕೊಟ್ಟರೆ ಏನೂ ಕೂಡ ಮೆಡಿಸಿನ್ ಹಾಕುವಂಥ ಅವಶ್ಯಕತೆನೇ ಬೀಳೋದಿಲ್ಲ ನೋಡಿ. ಹಾಗಾದರೆ ನಿಮಗೂ ಕೂಡ ಒಂದು ಯೂಸ್ಫುಲ್ ಆಗುವಂಥ ಈ ರೆಸಿಪಿ ಟ್ರೈ ಮಾಡಿ, ನೀವು ಕೂಡ ಮನೆಯಲ್ಲಿ ಮಾಡಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಕೂಡ ಕೊಡ್ಬೋದು, ವಯಸ್ಸಾದವರಿಗೂ ಕೂಡ ಕೊಡ್ಬೋದು. ತುಂಬಾ ಯೂಸ್ ಆಗುವಂಥ ಹೆಲ್ದಿಯಾದ ರೆಸಿಪಿ. ಹಾಗಿದ್ದರೆ ನೋಡಿ, ಇಷ್ಟು ರೋಲ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ, ಎರಡೂ ಕೂಡ ಮಾಡ್ಕೊಂಡಿದ್ದೀನಿ. ಮಗಳಿಗೊಂದು ನನಗೊಂದು ಮಾಡ್ಕೊಂಡಿದ್ದೆ. ಎರಡೂ ಕೂಡ ಈ ರೀತಿ ಒಂದೊಂದು ರೋಲ್ ಮಾಡಿಕೊಂಡು ಮಕ್ಕಳಿಗೆ ಕೈಯಲ್ಲಿ ಕೊಟ್ಟರೆ ಗಪ್ಚಿಪ್ ತಿಂತಾನೆ ಇರ್ತಾರೆ ನೋಡಿ, ಅಷ್ಟು ಟೇಸ್ಟ್ ಆಗುತ್ತೆ. ಹಾಗಾದರೆ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಅನಿಸಿದರೆ, ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.